ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸತ್ತವರ ಒಡವೆಗಳನ್ನ ಮರುಬಳಕೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಲವಾರು ಗ್ರಂಥಗಳಿದೆ. ಅದರಲ್ಲಿ ಗರುಡ ಪುರಾಣ ಗ್ರಂಥ ಕೂಡ ಒಂದು. ಈ ಒಂದು ಗ್ರಂಥದಲ್ಲಿ ಸತ್ತವರ ಒಡವೆಗಳನ್ನ ಮರುಬಳಕೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಉಲ್ಲೇಖನ ನೀಡಿದ್ದಾರೆ. ಯೂಶಲಿ ಮನೇಲಿ ಯಾರಾದರೂ ಹಿರಿಯರು ತೀರೋದ್ರು ಅಂತಂದರೆ ಅವರ ಒಡವೆಗಳನ್ನು ಅವರ ಮುಂದಿನ ವಾರಸ್ದಾರರು ಬಳಸ್ತಾರೆ. ಇದನ್ನು ಬಳಸೋದ್ರಿಂದ ಏನೆಲ್ಲ ಆಗ್ಬೋದು ಅಂತಂದರೆ ಅವರ ಒಂದು ಆರೋಗ್ಯ ಸ್ಥಿತಿ ಗಂಭೀರ ಆಗ್ಬೋದು. ಆರೋಗ್ಯ ಸ್ಥಿತಿ ಗಂಭೀರ ಆದರೆ ಆರ್ಥಿಕತೆ ಕುಂಠಿತಗೊಳ್ಳುತ್ತೆ. ಅವರು ಮಾಡುವಂಥ ಕೆಲಸದಲ್ಲಿ ನಕಾರಾತ್ಮಕವಾದಂಥ ಪರಿಣಾಮ ಬೀರ್ಬೋದು. ಅವ್ರು ಏನೇ ವ್ಯವಹಾರ ಮಾಡೋಕ್ಕೋದ್ರೂ ಕೂಡ ನಷ್ಟಗಳಾಗ್ಬೋದು. ದೋಷಗಳು ಕೂಡ ಆಗುತ್ತೆ. ದೋಷಗಳು ಹಾಗೆ ಉಳ್ಕೊಂತ ಹೋಗ್ಬಿಡುತ್ತೆ. ಸತ್ತಂತವರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಬದುಕಿರೋರ ಮೇಲೂ ಕೂಡ ಅವರ ಆತ್ಮಗಳು ಪ್ರಭಾವವನ್ನ ಬೀರುತ್ತೆ. ಇಷ್ಟೆಲ್ಲ ಇವ್ರ ಮೇಲೆ ಬೀರುವಂತಹ ಒಂದಷ್ಟು ಪರಿಣಾಮಗಳಾಗಿರುತ್ತೆ. ಹಾಗಾದ್ರೆ ಏನ್ ಮಾಡ್ಬೋದು? ಕೆಲವೊಂದು ಕಡೆ ಹೇಳೋ ಪ್ರಕಾರ ಆ ಒಡವೆಗಳನ್ನ ಕರಗಿಸಿ ನೀವು ಹೊಸದಾಗಿ ಬೇಕಾದ್ರೆ ಮಾಡಿಕೊಂಡು ಅದನ್ನ ಮರುಬಳಕೆ ಮಾಡ್ಬೋದು ಅಂತ ಹೇಳ್ತಾರೆ. ಇದಿಷ್ಟಾಗಿತ್ತು ಇವತ್ತಿನ ಮರುಬಳಕೆ, ಸತ್ತವರ ಒಡವೆಗಳ ಮರುಬಳಕೆಯ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.